ಓಂ ಅರಹಂ ನಮಃ. ಕಥಾ ಶ್ರವಣ 94. ಕಥೆಯ ಹೆಸರು ಪಿನ್ಯಾಕ ಗಂಧನ ಕತೆ. ಕಥೆಯ ಹೆಸರು ಪಿನ್ಯಾಕ ಗಂಧನ ಕತೆ. ಕಾಪಿಲ್ಯ ನಗರದಲ್ಲಿ ರತ್ನಪ್ರಭನೆಂಬ ರಾಜನು ರಾಜ್ಯವನ್ನು ಆಳುತ್ತಿದ್ದನು. ಅದೇ ನಗರದಲ್ಲಿ ಪಿನ್ಯಾಕ ಗಂಧನೆಂಬ ಶೆಟ್ಟಿ ಇದ್ದನು. ಅವನು ಕೋಟ್ಯಾಧೀಶ್ವರನಾಗಿದ್ದರೂ ಸಹ ಅತ್ಯಂತ ಲೋಭಿಯು, ಕೃಪಣನು, ಮೂರ್ಖನೂ ಆಗಿದ್ದನು. ಸ್ವತಃ ಹಣವನ್ನು ಅನುಭವ ಮಾಡುತ್ತೇ ಇರಲಿಲ್ಲ ಮತ್ತು ಪರಿವಾರದ ಯಾರಿಗೂ ಅನುಭವಿಸಲು ಬಿಡುತ್ತಿರಲಿಲ್ಲ. ಎಲ್ಲ ಇದ್ದರೂ ಸಹ ಹಳಸಿದ್ದನ್ನು ತಿನ್ನುತ್ತಾ ಇದ್ದನು. ಆದ್ದರಿಂದ ಅವನ ಹೆಸರು ಪಿನ್ಯಾಕ ಗಂಧ ಎಂಬುದಾಗಿತ್ತು. ಪಿನ್ಯಾಕ ಅಂದರೆ ಹಳಸಿದ್ದಕ್ಕೆ ಹೇಳುತ್ತಾರೆ. ಈ ಶೆಟ್ಟಿಯು ಆ ಪಿನ್ಯಾಕವನ್ನು ಮೂಸಿ ವಾಸನೆಯನ್ನು ನೋಡಿ ತಿನ್ನುತ್ತಿದ್ದನು. ಆದ್ದರಿಂದ ಪಿನ್ಯಾಕ ಗಂಧ ಎಂಬ ಹೆಸರಿನಿಂದ ಕರೆಯಲ್ಪಟ್ಟನು. ಒಂದು ದಿನ ರಾಜನು ಕೆರೆಯ ನಿರ್ಮಾಣ ಮಾಡಿಸಿದನು. ಅದನ್ನು ತೋಡಿಸುವಾಗ ಒಬ್ಬ ನೌಕರನಿಗೆ ಕಬ್ಬಿಣದ ಸಂದೂಕದಲ್ಲಿ ಬಹಳಷ್ಟು ಸಲಾಕೆಗಳು ಸಿಕ್ಕಿದವು. ನೌಕರನು ಒಂದೊಂದಾಗಿ ಪಿನ್ಯಾಕನ ಹತ್ತಿರ ಆ ಸಲಾಕೆಗಳನ್ನು ಮಾರಿದನು. ಮೊದಲು ಸಲಾಕೆಗಳನ್ನು ತೆಗೆದುಕೊಳ್ಳುವಾಗ ಆ ಶೆಟ್ಟಿಗೆ ಈ ಸಲಾಕೆಗಳು ಯಾವ ಧಾತುವಿನಿಂದ ಆಗಿದೆ ಎಂದು ಗೊತ್ತಿರಲಿಲ್ಲ. ಲೋಹ ಎಂದು ಅವನು ತಿಳಿದು ಖರೀದಿಸುತ್ತಿದ್ದನು. ನಂತರ ಅವನಿಗೆ ಗೊತ್ತಾಯಿತು. ಆದರೆ ಲೋಭದಿಂದ ಲೋಹದ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತಿದ್ದನು. ಒಂದು ದಿನ ಅವನು ಬೇರೆಯಲ್ಲಿಯೂ ಹೋಗಿದ್ದನು. ಆಗ ನೌಕರನು ಸಲಾಕೆಗಳನ್ನು ಮಾರಲು ಬಂದನು. ಆಗ ಶೆಟ್ಟಿನ ಪುತ್ರನು ಸಲಾಕೆಗಳನ್ನು ಕೊಂಡುಕೊಳ್ಳಲು ನಿರಾಕರಿಸಿದನು. ನೌಕರನು ಮಾರಲು ಬೇರೆ ಕಡೆ ಹೋದನು. ಅಷ್ಟರಲ್ಲಿ ಸಿಪಾಯಿಗಳು ಅವನನ್ನು ಹಿಡಿದು ರಾಜನ ಮುಂದೆ ಎಳೆದುಕೊಂಡು ಹೋದರು. ನೌಕರನು ಎಲ್ಲ ವಿಷಯಗಳನ್ನು ತಿಳಿಸಿದನು. ಪಿನ್ಯಾಕ ಗಂಧನಿಗೆ ಸಲಾಕೆಗಳನ್ನು ಮಾರಿದ್ದೇನೆ ಮತ್ತು ಕಬ್ಬಿಣದ ಬೆಲೆಯಲ್ಲಿ ಕೊಟ್ಟಿದ್ದಾನೆ ಎಂದು ತಿಳಿದ ರಾಜನಿಗೆ ಕ್ರೋಧ ಉಂಟಾಯಿತು. ಅವನು ಶೆಟ್ಟಿಯ ಹಣವನ್ನು ಎಲ್ಲ ಕಿತ್ತುಕೊಂಡನು. ಪಿನ್ಯಾಕ ಗಂಧನಿಗೆ ತನ್ನ ಧನದ ನಾಶವು ಗೊತ್ತಾದಾಗ ಅತ್ಯಂತ ರೌದ್ರ ಭಾವನೆಯಿಂದ ಕುಂಪಿತನಾಗಿ, ನಾನು ಈ ಕಾಲುಗಳಿಂದ ಬೇರೆ ಗ್ರಾಮಕ್ಕೆ ಹೋಗದಿದ್ದರೆ ನನ್ನ ಹಣವು ಲೂಟಿಯಾಗುತ್ತಾ ಇರಲಿಲ್ಲ ಎಂದು ತನ್ನ ಕಾಲುಗಳನ್ನು ಕತ್ತರಿಸಿಕೊಂಡನು. ಹೀಗೆ
ಕಾಲುಗಳನ್ನು ಕತ್ತರಿಸಿಕೊಂಡಿದ್ದರಿಂದ ತೀವ್ರ ವೇದನೆಯಿಂದ ಅವನು ಸತ್ತು ಹೋದನು. ಮತ್ತು 6ನೆಯ ಲಲ್ಲಕ ನರಕದ 3ನೆಯ ಇಂದ್ರಕ ಬಿಲ್ಲದಲ್ಲಿ ಹುಟ್ಟಿದನು. ಅಲ್ಲಿ ಭಯಂಕರವಾದ ವೇದನೆಯನ್ನು ಸಹಿಸುತ್ತಿದ್ದನು. ಹೀಗೆ ಪರಿಗ್ರಹದ ಮೋಹವು ಮಹಾ ಪರಿತಾಪಕ್ಕೆ ಕಾರಣವಾಗಿದೆ. ಹೀಗೆ ತಿಳಿದು ಭವ್ಯರು ಇದನ್ನು ಪರಿತ್ಯಜಿಸಬೇಕು ಎಂದು ಮುಖ್ಯ ಅಭಿಪ್ರಾಯ. ಎಲ್ಲರಿಗೂ ಜಯ ಜಿನೇಂದ್ರ.